ನೋಡಿ ಗೆಳೆಯರೆ, ನಮ್ಮ ಹೊಸ ಗ್ರಹದ ಲೊಕೇಶನ್ ಟ್ರ್ಯಾಕ್ ಆಗಿದೆ. ಮನುಷ್ಯರು ಜೀವಿಸಲು ಯೋಗ್ಯವಾದ ಸ್ಥಳ ಇದು. ಐ ಮೀನ್ ಭೂಮಿಯ ಕಸಿನ್ ಸಿಸ್ಟರ್. ದದ್ದು, ನಾನಿನ್ನು ಮಲಗ್ಲೇ ಇಲ್ಲ. ಅಷ್ಟ್ರಲ್ಲೇ ನನ್ಗೆ ಸ್ವೀಟ್ ಡ್ರೀಮ್ಸ್ ತೋರಿಸ್ತಿದ್ಯಾ ಅಥವಾ ನೀನೇ ಕೂತು ಕನ್ಸು ಕಾಣ್ತಾ ಇದೀಯಾ? ಕೋಕೋ ಕಮಾನ್ಯಾ, ದದ್ದು ನಮ್ಮ ಲ್ಯಾಬ್ ನ ಸೂಪರ್ ಸೈಂಟಿಸ್ಟ್. ಇದು ಕನ್ಸಲ್ಲ, ನಿಜ. ನಮ್ಗೆ ಹೊಸ ಗ್ರಹದ ಡೇಟಾ ಸಿಕ್ಕಿದೆ. ದದ್ದು ಮತ್ತೆ ಮತ್ತೆ ಝೂಮ್ ಹಾಕಿ ನೋಡ್ತಿದ್ದಾನೆ. ಓಹೋ, ಹೊಸ ಲೋಕದ ಸಾಹಸ ಪಯಣಕ್ಕೆ ನಾನ್ ರೆಡಿ. ಯಾವಾಗ ಹೋಗೋಣ? ಯಾವುದಕ್ಕೂ ಮೊದಲು ಟ್ಯಾರಿಸ್ ಮೇಲೆ ಹೋಗೋಣ. ದದ್ದು ತುಂಬಾ ಸೀರಿಯಸ್ ಆಗಿ ಟೆಲಿಸ್ಕೋಪ್ ಮೂಲಕ ಏನೋ ನೋಡ್ತಿರುವನು. ಏನ್ ನೋಡ್ತಾ ಇದೀಯಾ ದದ್ದು? ಸ್ವಲ್ಪ ನಮಗೂ ತೋರ್ಸಲ್ಲ, ನಾವು ನೋಡ್ತೀವಿ. ನಿಲ್ಲುಗೊಗ್ಗ, ನನ್ನ ಕಣ್ಣಿಗೆ ಏನೋ ವಿಚಿತ್ರ ಕಾಣಿಸ್ತಾ ಇದೆ. ಗ್ರಹದ ಸುತ್ತ ಹೆಲಿಕಾಪ್ಟರ್ಗಳು ಸುತ್ತಾ ಇವೆ. ವಾಟ್? ನಾನೊಮ್ಮೆ ನೋಡ್ತೀನಿ ಪ್ಲೀಸ್. ಗೊಗ್ಗನು ಟೆಲಿಸ್ಕೋಪ್ ಮೂಲಕ ನೋಡುವನು. ಅರೆ ರೇ, ನನಗಂತೂ ರಾಕೆಟ್ ಲಾಂಚಿಂಗ್ ಕಾಣಿಸ್ತಿದೆ. ಮೋಸ್ಟ್ಲಿ ಆ ಗ್ರಹದ ಜೀವಿಗಳು ನಮ್ಮ ಭೂಮಿಗೆ ಬಂದು ಸಂಶೋಧನೆ ಮಾಡ್ತಾರೆ ಅನ್ಸುತ್ತೆ. ನೋ, ಇಂಪಾಸಿಬಲ್. ಅವರು ಬರೋ ಮುಂಚೆ ನಾವು ರಾಕೆಟ್ ಲಾಂಚ್ ಮಾಡ್ಬೇಕು. ಹಾಗಿದ್ರೆ ನಡೀರಿ ಮುಂಗುಲಿ ಲ್ಯಾಬ್ಗೆ. ಇಷ್ಟೊತ್ತಿಗೆ ಅವನು ರಾಕೆಟ್ ತಯಾರಿ ಮಾಡಿರ್ಬೋದು. ಹತ್ತೋದು ಹೊರಡೋದು ಅಷ್ಟೇ. ಮುಂಗುಲಿ ಸರ್, ನಾವೊಂದು ರಾಕೆಟ್ ಆರ್ಡರ್ ಮಾಡಿದ್ವಿ. ರೆಡಿ ಆಯ್ತಾ? ರಾಕೆಟ್ನ ಸ್ಪೇರ್ ಪಾರ್ಟ್ಸ್ನೊಳಗೆ ಕೆಲಸದಲ್ಲೇ ಬ್ಯುಸಿ ಇದ್ದ ಮುಂಗುಲಿ ರೂಮ್ ಅಂತ ಹೊರಗೆದ್ದು ನೋಡುತ್ತಾನೆ. ಹಾಯ್ ಡಾಕ್ಟರ್ ದತ್ತು, ಐ ವಾಸ್ ಲಿಟಲ್ ಬಿಸಿ ಯುನೋ. ಈ ಎಲ್ಲ ಕೇಬಲ್ಸ್ ಕನ್ಫ್ಯೂಸ್ ಮಾಡ್ತಿದೆ. ಒಂದ್ಸಲ ಈ ಫಜಲ್ ಸಾಲ್ವ್ ಆದ್ರೆ ನಿಮ್ಮ ರಾಕೆಟ್ ರೆಡಿ ಆಗತ್ತೆ. ನಮ್ಮ ರಾಕೆಟ್ ಎಷ್ಟು ಮೈಲೇಜ್ ಕೊಡುತ್ತೆ ಮುಂಗುಲಿ ಸರ್? ಮೈಲೇಜ್? ಗುಡ್ ಕ್ವಶನ್. ಬಟ್ ನನ್ಗೆ ಸ್ಪೆಸಿಫಿಕ್ ಆಗಿ ಹೇಳಕ್ ಬರಲ್ಲ ಬ್ರೋ. ಫುಲ್ ಟ್ಯಾಂಕ್ ಮಾಡಿ ಓಡಿಸಿ. ಮತ್ತೆ ನಮ್ಗೆ ಸ್ಪೇಸ್ ಸೂಟ್ ಎಲ್ಲ ನೀವೇ ತಯಾರಿ ಮಾಡ್ತೀರಿ ಅಂದಿದ್ರಿ. ಡೋಂಟ್ ವರಿ. ನೀವ್ ಎಷ್ಟು ಜನ ಅಲ್ಲಿಗೆ ಹೋಗ್ತಾ ಇರೋದು? ನಾವು 4 ಜನ ಹೋಗ್ತಾ ಇದೀವಿ ಡಾಕ್ಟರ್ ಮುಂಗುಲಿ. ಹೇ ಅಸಿಸ್ಟೆಂಟ್, ಕಮ್ ಹಿಯರ್. ಅಲ್ಲಿ ಚಿಕ್ಕದು 4 ಫಿಶ್ ಟ್ಯಾಂಕ್ ಖಾಲಿ ಮಾಡ್ಕೊಂಡ್ ಬಾ. ಓಯ್ ಮುಂಗುಲಿ ಸರ್, ಫಿಶ್ ಟ್ಯಾಂಕ್ ಯಾಕೆ? ನಮ್ಗೆ ಆಕ್ಸಿಜನ್ ಟ್ಯಾಂಕ್ ಬೇಕು. ಡೋಂಟ್ ಬಿ ಪ್ಯಾನಿಕ್. ಅವೆಲ್ಲ ಒರಿಜಿನಲ್ ಸ್ಪೇಸ್ ಆಕ್ಸಿಜನ್ ಮಾಸ್ಕ್ಗಳೇ. ನೋಡೋಕೆ ಫಿಶ್ ಟ್ಯಾಂಕ್ ತರ ಇತ್ತಲ್ಲ, ಯೂಸ್ ಇಲ್ಲ ಅಂತ ಅದರಲ್ಲಿ ಮೀನ್ ಸಾಕೊಂಡಿದ್ವಿ. ಮತ್ತೆ ಅದ್ರಲ್ಲಿದ್ದ ಮೀನ್ ಏನ್ ಮಾಡ್ತೀರಾ? ಮೀನು ನಿನ್ನೆ ಒಳ್ಳೆ ಫ್ರೈ ಮಾಡಿ ತಿಂದಾಯ್ತು ನಾವು. ಈಗ ಅದು ಖಾಲಿ ಇದೆ. ನಂದು ಸಪೂರ ತಲೆ. ನನ್ ಸೈಜಿಗೆ ಬೇಕಾದಿದ್ಯಾ? ಯಾಕೆ ತಲೆ ಕೆಡಿಸ್ಕೋತೀರಾ? ನನ್ನ ಹತ್ರ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಈಗ ಅಂತರಿಕ್ಷ ಪಯಣಕ್ಕೆ ತಯಾರಾಗಿರಿ. 4 ಗೆಳೆಯರು ಸ್ಪೇಸ್ ಸೂಟ್ ಧರಿಸಿ ತಯಾರಾಗುವರು. ಇದೇನು ಮುಂಗುಲಿ ಸರ್, ತಲೆ ಮಾತ್ರ ಕವರ್ ಆಗಿದೆ, ಮೈಗೆಲ್ಲ ದಪ್ಪದ ಸ್ಟೈಲಿಶ್ ಸೂಟ್ ಇಲ್ವಾ? ಏನಕ್ಕೆ ಸ್ಟೈಲಿಶ್ ಸೂಟ್? ನೀವು ಫ್ಯಾಷನ್ ಶೋಗೆ ಹೋಗ್ತಾ ಇರೋದಾ? ಅಲ್ಲಿ ಭೂಮಿಯ ತರದೇ ವಾತಾವರಣ ಇದೆ. ಈ ಫಿಶ್ ಟ್ಯಾಂಕ್ ಕೂಡ, ಐ ಮೀನ್ ಈ ಆಕ್ಸಿಜನ್ ಟ್ಯಾಂಕ್ ಕೂಡ ಅಗತ್ಯ ಬೀಳೋ ಚಾನ್ಸಸ್ ಕಡಿಮೆ ಇದೆ. ಒಂದು ವೇಳೆ ನಮಗಲ್ಲಿ ದಾರಿ ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡೋದು ಮುಂಗುಲಿ ಸರ್? ಗೂಗಲ್ ಮ್ಯಾಪ್ ಹಾಕೊಳ್ಳಿ, ಲೊಕೇಶನ್ ಶೇರ್ ಮಾಡ್ತೀನಿ. ಏನ್ ಸರ್ ನೀವು, ಗೂಗಲ್ ಮ್ಯಾಪ್ ಅಲ್ಲೆಲ್ಲ ಇರುತ್ತಾ? ಜೋಕ್ ಮಾಡ್ತೀರಿ ನೀವು. ಮತ್ ಯಾಕೆ ನಿಮ್ಗೆ ದಾರಿ ವಿಷಯ? ಏನು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಇಡೀ ಕಂಟ್ರೋಲ್ ಇಲ್ಲಿ ನಮ್ಮ ಹತ್ರ ಇದೆ. ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು, ಯಾವಾಗ ಕರ್ಸ್ಕೋಬೇಕು ಅಂತ ನಾವೇ ಡಿಸೈಡ್ ಮಾಡೋದು. ಒಟ್ನಲ್ಲಿ ನಮ್ಮ ತಲೆನೋವು ಕಡಿಮೆ ಆಯ್ತು ಹಾಗಾದ್ರೆ. ಅಂದ ಹಾಗೆ ಬರೋವಾಗ ನಿಮ್ಗೆ ಏನ್ ತರಬೇಕು ಡಾಕ್ಟರ್ ಮುಂಗುಲಿ? ಸಿಕ್ಕಿದ್ರೆ ಒಂದು ಪ್ಯಾಕೆಟ್ ಉಪ್ಪಿನಕಾಯಿ ತನ್ನಿ ಸಾಕು. ನೀವಿನ್ನು ಹೊರಡಿ. ಹ್ಯಾಪಿ ಜರ್ನಿ, ಆಲ್ ದಿ ಬೆಸ್ಟ್. ಅವರೆಲ್ಲರೂ ರಾಕೆಟ್ ಒಳಗಡೆ ಕೂತಿರುವರು. ನಾವ್ ಯಾವಾಗ ಆ ಹೊಸ ಲೋಕಕ್ಕೆ ಹೋಗ್ತೀವಿ? ಸಖತ್ ಎಕ್ಸೈಟ್ಮೆಂಟ್ ಇದೆ. ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ ಕೋಕೋ. ಮೊದ್ಲು ಆ ಎಲ್ಲಾ ಯಂತ್ರಗಳನ್ನ ಸರಿಯಾಗಿ ಪರೀಕ್ಷೆ ಮಾಡ್ಬೇಕು. ಡಾಕ್ಟರ್ ಮುಂಗುಲಿ ಅದನ್ನ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ರಾಕೆಟ್ ಸ್ವಲ್ಪ ಮೂವ್ ಆದಂಗಾಯ್ತು. ಮೋಸ್ಟ್ಲಿ ಈಗ ಹೊರಡಬಹುದು. ಪ್ರಯಾಣಿಕರಲ್ಲಿ ನಿರ್ವೇತನಿಲ್ಲ. ಈಗ ನಮ್ಮ ರಾಕೆಟ್ ಸಂಖ್ಯೆ M36824 ಲಾಂಚ್ ಆಗ್ತಿದೆ. ನಿಮ್ಮ ಸೀಟ್ ಬೆಲ್ಟ್ ಕಟ್ಕೊಳ್ಳಿ. ರಾಕೆಟ್ ಒಳಗಡೆ ಆಕ್ಸಿಜನ್ ಇರೋದ್ರಿಂದ ನಿಮ್ಮ ಹೆಲ್ಮೆಟ್ ತೆಗೆದು ಬಿಡಿ. ಥ್ಯಾಂಕ್ ಯು. ಅಬ್ಬಬ್ಬಾ, ಇಡೀ ಭೂಮಿ ಭಾರ ಇದ್ರಲ್ಲಿತ್ತು. ಯಾಹೂ, ನಾವಂತೂ ಹೊಸ ಲೋಕಕ್ಕೆ ಹೊಸ ಸಾಹಸ ಮಾಡಲು ಹೋಗ್ತಿದ್ದೀವಿ. ರಾಕೆಟ್ ಮೇಲೆ ಇರುತ್ತದೆ. ಎಲ್ಲರೂ ಎಕ್ಸೈಟೆಡ್ ಆಗಿರುವರು. ನೀವು ಸುರಕ್ಷಿತವಾಗಿ ಗ್ರಹ ತಲುಪಿದ್ದೀರಿ. ಇನ್ನು ನೀವು ಕೆಳಗೆ ಇಳಿದು ಒಂದಷ್ಟು ಸುತ್ತಾಡ ನಡೆಸಬಹುದು. ಆದರೆ ನೆನಪಿಡಿ, ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಹೊರಗೆ ಹೋಗ್ತೀರಿ. ಅಲ್ಲಿನ ವಿಷ ಗಾಳಿಯಿಂದ ಪ್ರಾಣ ಹೋಗಬಹುದು. ಓಕೆ ಡಾಕ್ಟರ್ ಮುಂಗುಲಿ. ಅಂದ ಹಾಗೆ ದದ್ದು ಎಲ್ಲಿ? ಅವನು ಆಗ್ಲೇ ಕೆಳಗಿಳಿದ್ ಬಿಟ್ಟ. ಅವಸರ ಅವನಿಗೆ. ವಾಟ್? ಅವನು ಆಕ್ಸಿಜನ್ ಮಾಸ್ಕ್ ಹಾಕೊಳ್ದೇನೆ ಹೊರಗೆ ಹೋದ್ನಾ? ಓ ಗಾಡ್. ಇತ್ತ ದದ್ದು ಹೊರಗೆ ನಿಂತು ಆಶ್ಚರ್ಯದಿಂದ ಎಲ್ಲವನ್ನು ನೋಡುತ್ತಿರುತ್ತಾನೆ. ಬನ್ನಿ ಫ್ರೆಂಡ್ಸ್, ಈ ಜಾಗ ಬಹಳ ವಿಚಿತ್ರವಾಗಿದೆ, ಭಾರಿ ಚಂದನೂ ಇದೆ. ಅಯ್ಯೋ ದದ್ದು, ನೀನು ಆಕ್ಸಿಜನ್ ಮಾಸ್ಕ್ ಹಾಕೊಂಡಿಲ್ಲ. ನಿನ್ಗೇನಾದ್ರೂ ಆಗತ್ತೆ.
ಓ ಅಯ್ಯಯ್ಯೋ, ನಾ ಮಾಸ್ಕ್ ಹಾಕೊಂಡಿಲ್ಲ. ವೇಟ್ ಸೆಕೆಂಡ್, ನಂಗೇನಾಗಿಲ್ವಲ್ಲ? ನಾ ಚೆನ್ನಾಗಿ ಉಸಿರಾಡ್ತಾ ಇದ್ದೀನಿ. ಏನಾಯ್ತು ದದ್ದು? ಬೇಗ ಬಾ, ಆಕ್ಸಿಜನ್ ಮಾಸ್ಕ್ ಹಾಕು, ತಂದ್ಕೊಡ್ಲಾ? ಬೇಡ ಬೇಡ, ಈ ಗ್ರಹದ ವಾತಾವರಣ ಬಹಳ ಚೆನ್ನಾಗಿದೆ, ಉಸಿರಾಡಲು ಒಳ್ಳೆ ಗಾಳಿನೂ ಇದೆ. ಅವರೆಲ್ಲರೂ ದದ್ದುವಿನ ಮಾತು ಕೇಳಿ ಶಿಪ್ನಿಂದ ಇಳಿಯುವರು. ನೋಡಿ, ಈ ಗ್ರಹಕ್ಕೆ 2 ಸೂರ್ಯರಿದ್ದಾರೆ. ನಾನು ಅಧ್ಯಯನ ಮಾಡಿದ ಪ್ರಕಾರ 4 ಚಂದ್ರರಿದ್ದಾರೆ. ಇಲ್ಲಿ ಯಾರಾದ್ರೂ ಸಿಗಬಹುದಾ ದದ್ದು? ಸಿಕ್ಕಿದ್ರೆ ತುಂಬಾ ಚೆನ್ನಾಗಿತ್ತು. ನಾವು ಅವರ ಮನೆಗೆ ಗೆಸ್ಟ್ ಆಗಿ ಹೋಗಿ ಚೆನ್ನಾಗಿ ತಿಂದು ಮಲ್ಕೋಬಹುದಾಗಿತ್ತು. ಓಯ್ ಕೋಕೋ, ನಾವಿಲ್ಲಿ ತಿಂದು ಮಲ್ಗೋಕ ಬಂದಿದ್ದು. ಬನ್ನಿ, ಆಚೆ ನಡ್ಕೊಂಡು ಹೋಗೋಣ. ಎಲ್ಲರೂ ನಡೆದುಕೊಂಡು ಆಚೆ ಹೋಗುವರು. ಹೀಗೆ ಒಂದಷ್ಟು ದೂರ ನಡೆದು ಬಂದ ದದ್ದು ಮತ್ತು ಸಂಗಡಿಗರಿಗೆ ಸುಸ್ತಾಯಿತು. ಒಂದೆಡೆ ಕುಳಿತುಕೊಳ್ಳುತ್ತಾರೆ. ಕತ್ತಲಾಗುತ್ತದೆ. ದದ್ದು, ಈ ಕತ್ತಲೆ ಒಂಥರ ವಿಚಿತ್ರವಾಗಿದೆ. ನೀನು 2 ಚಂದ್ರರ ಬಗ್ಗೆ ಹೇಳಿದ್ದೆ, ಆದ್ರೆ ಇಲ್ಲಿ 1 ಚಂದ್ರನೂ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ದದ್ದು. ಹಸಿವೆ ಬೇರೆ ಆಗ್ತಾ ಇದೆ. ನನ್ಗೆ ಜೋರ್ ಬೊಗಳ್ಬೇಕಂತ ಅನ್ನಿಸ್ತಾ ಇದೆ, ಆದ್ರೆ ಧೈರ್ಯನೇ ಸಾಕಾಗ್ತಾ ಇಲ್ಲ. ಇದ್ರಲ್ಲಿ ನಂದೇನ್ ತಪ್ಪಿದೆ ಗೆಳೆಯರೇ? ನಾನು ರಿಸರ್ಚ್ ಮಾಡಿದನ್ನ ನಾನು ಹೇಳಿದೆ ಅಷ್ಟೇ. ನಮ್ಮ ಗ್ರಹಚಾರಕ್ಕೆ ಇವತ್ತು ಒಂದೇ ಒಂದು ಚಂದ್ರನೂ ಇಲ್ಲ. ನಾವು ಹಾಗಿದ್ರೆ ವಾಪಸ್ ನಮ್ಮ ಸ್ಪೇಸ್ ಶಿಪ್ ಹತ್ರ ಹೋಗೋಣವಾ? ಸುಮಾರು ದೂರ ಬಂದ್ಬಿಟ್ಟಿದೀವಿ ಆಗ್ಲೇ. ಈ ಕತ್ತಲೆಗೆ ಮತ್ತೆ ದಾರಿ ತಪ್ಪಿದ್ರೆ? ಅಯ್ಯಯ್ಯೋ, ನಾವು ಗೊತ್ತಿಲ್ಲದ ಗ್ರಹಕ್ಕೆ ಬಂದು ಅನಾಥರಾಗ್ತೀವಿ ಮತ್ತೆ. ಅಷ್ಟರಲ್ಲಿ ಯಾರೋ ಬಂದಂತೆ ಸದ್ದು ಕೇಳಿಸುತ್ತದೆ. ಕತ್ತಲೆಯಲ್ಲಿ ಆಕೃತಿ ಅಸ್ಪಷ್ಟವಾಗಿರುತ್ತದೆ. ಅಯ್ಯಯ್ಯೋ, ಯಾರಪ್ಪ ಇದು? ಅಯ್ಯೋ, ನಮ್ಮನ್ನ ತಿನ್ನಲು ಬರ್ತಾ ಇದ್ದೀರಾ? ಹಲೋ, ಯಾರ್ ನೀವು? ನಮ್ಮನ್ನ ಏನು ಮಾಡ್ಬೇಡಿ ಪ್ಲೀಸ್. ಆ ಬೃಹತ್ ಗಾತ್ರದ ಜೀವಿ ಎದುರು ಬಂದು ನಿಲ್ಲುತ್ತದೆ. ಇತ್ತ ಮುಂಗುಲಿ ಟೆನ್ಷನ್ನಲ್ಲಿ ಮಾನಿಟರ್ ಎದುರು ಕೂತಿರುತ್ತಾನೆ. ಛೇ, ನಾನೆಂತ ಪೆದ್ದರನ್ನ ಈ ಸ್ಪೇಸ್ ಮಿಷನ್ಗೆ ಕಳಿಸ್ದೆ. ಹೋಗುವಾಗ ಕಮ್ಯುನಿಕೇಶನ್ ಡಿವೈಸ್ ಇಟ್ಕೊಂಡೇ ಇಲ್ಲ ಅವರು. ಅದು ಆಕ್ಸಿಜನ್ ಮಾಸ್ಕ್ಗೆ ಕನೆಕ್ಟ್ ಆಗಿತ್ತು. ನೀವು ತಲೆ ಕೆಡಿಸ್ಕೋಬೇಡಿ ಸರ್. ಅವರು ಯಾವ ಪಾತಾಳಕ್ಕೆ ಹೋದ್ರೂ ಏನು ಸಮಸ್ಯೆ ಇಲ್ಲದೆ ವಾಪಸ್ ಬರ್ತಾರೆ. ಒಂದು ವೇಳೆ ಅವರು ಪೆದ್ದರ ತರ ಮಾಡಿದ್ರೆ ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಹಾಳಾಗುತ್ತೆ, ಜೊತೆಗೆ ಹೆಸರು ಕೆಟ್ಟೋಗುತ್ತೆ. ನೋಡೋಣ, ಯಾವುದಕ್ಕೂ ಅವರು ಸ್ಪೇಸ್ ಶಿಪ್ ಹತ್ರ ಬಂದ್ರೆ ಕನೆಕ್ಟ್ ಆಗ್ತಾರೆ. ಆ ವಿಚಿತ್ರ ಜೀವಿಯು ಎದುರು ಬಂದು ನಿಲ್ಲುವುದು. ಈಗ ಅದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅದು ಬೃಹತ್ ಇಲಿಯಾಗಿತ್ತು. ಅಯ್ಯಯ್ಯೋ, ಯಾರ್ ನೀನು? ಇಷ್ಟು ದೊಡ್ಡ ಇಲಿಯನ್ನು ನಾನು ಯಾವತ್ತೂ ನೋಡಿಲ್ಲ. ಈ ಲೋಕದಲ್ಲಿ ಇಲಿಯೇ ಇಷ್ಟು ದೊಡ್ಡದಿರ್ಬೇಕಾದ್ರೆ ಇನ್ನು ಕೋಳಿ ಎಷ್ಟು ದೊಡ್ಡದಿರ್ಬೇಡ. ಓ, ಹಾಗಿದ್ರೆ ಕತ್ತೆ ಏನಾದ್ರೂ ಇಲ್ಲಿಗೆ ಬಂದ್ರೆ ನಮ್ ಕತೆ ಏನಾಗ್ಬೋದು? ಸ್ವಾಮಿ, ದಯವಿಟ್ಟು ನಮ್ಮನ್ನ ಏನು ಮಾಡ್ಬೇಡಿ, ನಾವು ವಾಪಸ್ ಹೊರಟೋಗ್ತೀವಿ. ಎಲ್ರು ಸ್ವಲ್ಪ ಬಾಯ್ ಮುಚ್ತೀರಾ ಪ್ಲೀಸ್? ಯಾರು ಭಯ ಪಡೋ ಅಗತ್ಯ ಇಲ್ಲ. ನಾನ್ ನಿಮಗೆ ಏನು ತೊಂದರೆ ಮಾಡಲ್ಲ. ಎಲ್ಲಿಂದ ಬಂದ್ರಿ ನೀವು? ನಾವು ಭೂಮಿಯಿಂದ ಬಂದ್ವಿ. ಈ ಹೊಸ ಗ್ರಹದ ಬಗ್ಗೆ ಸಂಶೋಧನೆ ಮಾಡಕ್ ಬಂದ್ವಿ. ದಯವಿಟ್ಟು ನಮ್ಗೆ ಸಹಾಯ ಮಾಡಿ. ಇದು ಸೌಮ್ಯ ಪ್ಲಾನೆಟ್, ಬಹಳ ಹಳೆಯದು. ನಾವು ಅತ್ಯಾಧುನಿಕ ತಂತ್ರಜ್ಞಾನ ಕೂಡ ಆವಿಷ್ಕಾರ ಮಾಡಿದ್ದೀವಿ. ಭೂಮಿಯಿಂದ ನೀವು ಇಲ್ಲಿಗೆ ಮೊದಲ ಬಾರಿ ಬಂದಿದ್ದೀರಿ ಅನ್ಸುತ್ತೆ, ಆದ್ರೆ ನಾವು ತುಂಬಾ ಸಲ ಭೂಮಿಗೆ ಬಂದಿದ್ದೀವಿ. ಹೌದಾ? ಮತ್ತೆ ನಮಗ್ಯಾಕೆ ನೀವು ಬಂದ ವಿಷಯನೇ ಗೊತ್ತಾಗಿಲ್ಲ? ಯಾವಾಗ ಬಂದ್ರಿ? ನಾನು ಅವಾಗ್ಲೇ ಹೇಳಿದ್ನಲ್ಲ, ನಮ್ದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ. ನಾವು ಬಂದು ನಿಮ್ ಜೊತೆಗೂ ಇರ್ತೀವಿ ಕೆಲವೊಮ್ಮೆ, ಬಟ್ ನಿಮ್ಗದು ಗೊತ್ತಾಗಲ್ಲ. ನಮ್ ಜೊತೆಗೆ ಅಂದ್ರೆ ನಮ್ ತರನೇ ಇರ್ತೀರಾ? ನಮ್ಗೆ ಗೊತ್ತೇ ಆಗಲ್ವಾ? ಹೌದು, ನಿಮ್ ಮನೆ ಪಕ್ಕದವ್ರ ತರ, ಫ್ರೆಂಡ್ಸ್ ತರ, ಹೀಗೆ ಬೇರೆ ಬೇರೆ ರೀತಿ. ಓ ಹೌದಾ? ಅದೇ ನನಗೆ ಈ ಕೋಕೋ ಮೇಲೆ ಯಾವಾಗ್ಲೂ ಡೌಟ್ ಇತ್ತು. ಓಯ್, ನಾನು ಏಲೇನಲ್ಲ ಕಣೋ. ನನ್ ಮೇಲೆ ಅನುಮಾನ ಪಟ್ಟು ಮತ್ತೆ ನನ್ನ ಇಲ್ಲೇ ಬಿಟ್ಟೋಗ್ಬೇಡ. ನಿನ್ನ ನಂಬಕ್ಕೂ ಆಗಲ್ಲ. ಹೆದರ್ಕೋಬೇಡ ಕೋಕೋ. ನಾವೀಗ ಮೊದ್ಲು ನಮ್ಮ ಸ್ಪೇಸ್ ಶಿಪ್ಗೆ ಹೋಗ್ಬೇಕು. ಮೊದ್ಲು ಅಲ್ಲಿಗೆ ಹೋಗಿ ಸೇಫ್ ಆಗಿ. ಇಲ್ಲಿ ಯಾವ್ದಾದ್ರೂ ಕ್ರೂರ ಪ್ರಾಣಿ ಕೈಗೆ ಸಿಕ್ಕಾಕೊಂಡ್ರೆ ಕಷ್ಟ ಮತ್ತೆ. ಅದೇ ನಮ್ಗೆ ದಾರಿ ಗೊತ್ತಾಗ್ತಾ ಇಲ್ಲ. ಈ ಕತ್ತಲೆಗೆ ವಾಪಸ್ ಹೇಗೆ ಹೋಗ್ಬಹುದು ಅಂತ ಯೋಚನೆ ಮಾಡ್ತಾ ಇದ್ವಿ. ಏನು ತಲೆ ಕೆಡ್ಸ್ಕೋಬೇಡಿ, ಬನ್ನಿ ನನ್ ಜೊತೆ, ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇಲಿ ಅವರನ್ನ ಅವರ ಸ್ಪೇಸ್ ಶಿಪ್ ಹತ್ತಿರ ಕರೆದುಕೊಂಡು ಹೋಗುತ್ತದೆ. ದದ್ದು ಮತ್ತು ಸಂಗಡಿಗರು ಮತ್ತೆ ತಮ್ಮ ಸ್ಪೇಸ್ ಶಿಪ್ಗೆ ತೆರಳುವರು. ಅಬ್ಬಾ, ಕೊನೆಗೂ ಅಪಾಯದಿಂದ ಪಾರಾದ್ವಿ. ಇವನು ಒಳ್ಳೆ ಏಲಿಯನ್ ಆಗಿರೋದ್ರಿಂದ ನಮ್ಗೆ ಸಹಾಯ ಮಾಡ್ದ. ಮುಂದೆ ಏನ್ ಮಾಡೋದು ನಾವು? ನಾಳೆ ಬೆಳಿಗ್ಗೆ ಬೇಗ ಎದ್ದು ಇಲ್ಲೇ ಸುತ್ತಲಿನ ಮಣ್ಣು, ನೀರು, ಎಲೆ, ಕಡ್ಡಿಗಳ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋಣ. ಹಲೋ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಾನು ಮುಂಗುಲಿ ಮಾತಾಡ್ತಾ ಇದ್ದೀನಿ. ನೀವು ನನ್ನ ಮಾರ್ಗದರ್ಶನ ಮರೆತು ಶಿಪ್ನಿಂದ ಎದ್ದು ಹೋಗಿದ್ದೀರಿ. ಇದರಿಂದ ನಿಮಗೆ ಯಾವುದಾದರೂ ದುರಂತ ಎದುರಾಗುತ್ತಿತ್ತು. ಕ್ಷಮಿಸಿ ಸರ್, ಹೊಸ ಗ್ರಹ ಕಂಡ ತಕ್ಷಣ ನಮ್ಗೆ ಖುಷಿನೇ ತಡ್ಕೊಳಕ್ಕಾಗಿಲ್ಲ. ನಾಳೆ ಬೆಳಿಗ್ಗೆ ಅಫಿಷಿಯಲ್ ಆಗಿ ಎಲ್ಲಾ ಕೆಲ್ಸನೂ ಸ್ಟಾರ್ಟ್ ಮಾಡ್ತೀವಿ ಸರ್.
ಈಗ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀವಿ. ನೋ 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 ನಿದ್ದೆ ಮಾಡುವಷ್ಟು ಸಮಯ ಇಲ್ಲ ಈಗ. ನೀವು ಈ ತಕ್ಷಣ ರೆಡಿಯಾಗಿ. ಇನ್ನು 5 ನಿಮಿಷದಲ್ಲೇ ಸೂರ್ಯೋದಯ ಆಗತ್ತೆ. ಇಲ್ಲಿ ಭೂಮಿ ತರ ಇಲ್ಲ, 2 ಸೂರ್ಯರಿರೋದ್ರಿಂದ ಬೇಗ ಬೆಳಗಾಗತ್ತೆ. ಓಕೆ ಡಾಕ್ಟರ್ ಮುಂಗುಲಿ, ನಾವು ತಯಾರಿದ್ದೀವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಆಲ್ ದಿ ಬೆಸ್ಟ್. ಮತ್ತೆ ಆ ಗ್ರಹದಲ್ಲಿ ಮುಂಜಾನೆಯಾಗುತ್ತದೆ. ಎಲ್ಲರೂ ತಮ್ಮ ತಮ್ಮ ಆಕ್ಸಿಜನ್ ಮಾಸ್ಕ್ ಧರಿಸಿಕೊಂಡು ಹೊರಡುತ್ತಾರೆ. ದದ್ದು, ನಾನು ಹೇಳಿದ ಎಲ್ಲಾ ವಸ್ತುಗಳನ್ನ ನೀವು ತೆಗೆದುಕೊಂಡು ಬರಬೇಕು. ದಾರಿಯಲ್ಲಿ ಹೋಗ್ತಾ ಸರಿಯಾಗಿ ಗಮನಿಸಿ. ಅಯ್ಯೋ ಸರ್, ನಾನು ಅವನಿಗಿಂತ ತುಂಬಾ ಚುರುಕಾದ ಪ್ರಾಣಿ. ನಾನು ಮಾಡ್ತೀನಿ ಬಿಡಿ ಸರ್. ನೀನಲ್ಲ, ನಾನು. ನನ್ನ ಕಣ್ಣು ತುಂಬಾ ಸೂಕ್ಷ್ಮ. ನಾನು ಎಲ್ಲರಿಗಿಂತ ಬುದ್ಧಿವಂತ. ಅಯ್ಯೋ, ಸಾಕು ಮಾಡಿ ನಿಮ್ಮ ಜಗಳ. ಅಲ್ಲಿ ತುಂಬಾ ವಿಚಿತ್ರ ಪ್ರಾಣಿಗಳು ಇರುತ್ತವೆ. ನೀವು ತುಂಬಾ ಹುಷಾರಾಗಿರ್ಬೇಕು. ಆ ಜಾಗಕ್ಕೆ ಯಾರು ಕೂಡ ಹೋಗ್ಲಿಕ್ಕೆ ಆಗಲ್ಲ. ಎಲ್ಲರೂ ಭಯ ಪಡ್ತಾರೆ. ಈ ಕೆಲ್ಸ ನಾವು ಮಾಡಿದ್ರೆ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಸಾರ್, ಇಷ್ಟು ಅಪಾಯಕಾರಿ ಜಾಗ ಅಂತ ನೀವು ಮೊದ್ಲೇ ಹೇಳಬೇಕಾಗಿತ್ತು. ನೀವೀಗ ಹೇಳ್ತಾ ಇದ್ದೀರಲ್ಲ. ಅಯ್ಯೋ, ನನಗೆ ಭಯ ಆಗ್ತಾ ಇದೆ. ಹೌದು, ಆವಾಗ ಸಿಕ್ಕ ಇಲಿಯನ್ನ ನೋಡಿದ್ರೇನೆ ಗೊತ್ತಾಗತ್ತೆ ಇದು ಎಷ್ಟು ವಿಚಿತ್ರ ಲೋಕ ಅಂತ. ನಮ್ಮೆಲ್ಲರನ್ನ ಒಂದೇ ಸಲ ತಿಂದು ಮುಗಿಸ್ಬಿಡುತ್ತೆ ಫ್ರೆಂಡ್ಸ್. ನಾನಿದ್ದೀನಿ, ಯಾರೂ ಹೆದರ್ಕೋಬೇಡಿ. ನಾನು ಎಲ್ಲಾ ವಿಷಯಗಳ ಬಗ್ಗೆ ತಿಳ್ಕೊಂಡೇ ಬಂದಿದ್ದೀನಿ. ನಾನು ಕೂಡ ನಿಮ್ಗೆ ಗೈಡ್ ಮಾಡ್ತಾ ಇರ್ತೀನಿ. ನೀವು ಯಾವುದೇ ಕಾರಣಕ್ಕೂ ಆಕ್ಸಿಜನ್ ಮಾಸ್ಕ್ ತೆಗಿಬೇಡಿ. ಮತ್ತೆ ನನ್ನಿಂದ ಏನು ಮಾಡಕ್ಕಾಗಲ್ಲ. ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಇದನ್ನ ತೆಗಿಯಲ್ಲ ಸರ್. ಸರಿ, ನೀವಿನ್ನು ಹೊರಡಿ. ಓಕೆ ಸರ್. ಅವರೆಲ್ಲರೂ ಅಲ್ಲಿಂದ ಎದ್ದು ಹೊರಡುವರು. ಅಯ್ಯೋ, ಏನೋ ಸದ್ದು ಕೇಳಿಸ್ತೋ. ನಿಮಗೂ ಕೇಳಿಸ್ತಾ? ನನ್ಗೆ ಏನು ಕೇಳಿಲ್ಲ. ಕೊಕ್ಕೋ, ನಿನ್ಗೇನಾದ್ರೂ ಕೇಳ್ತಾ? ಅಯ್ಯೋ, ಇವನೊಬ್ಬ ಪುಗ್ಲ ನಮ್ಮನ್ನು ಕೂಡ ಹೆದರೋ ತರ ಮಾಡ್ಬಿಡ್ತಾನೆ. ಎಲ್ರೂ ಸ್ವಲ್ಪ ಬಾಯಿ ಮುಚ್ಕೊಂಡು ಬರ್ತೀರಾ ಸುಮ್ನೆ? ಎಲ್ಲರೂ ಒಂದು ಜಾಗಕ್ಕೆ ಹೋಗುವರು. ಅಲ್ಲಿ ಅವರಿಗೆ ಏನೋ ಒಂದು ವಸ್ತು ಕಾಣುವುದು. ಅದನ್ನ ಕೋಕೋ ಹೋಗಿ ಎತ್ತಿಕೊಳ್ಳುವನು. ಅರೆ ವಾ, ಇದು ಕನ್ನಡಕ ತುಂಬಾ ಚೆನ್ನಾಗಿದೆ. ಏಯ್, ಯಾರೋ ನೀನು? ಈ ಕನ್ನಡಕ ನಂದು. ಸಾರಿ, ನಾವಿಲ್ಲಿ ರಿಸರ್ಚ್ ಮಾಡಕ್ ಬಂದಿರೋದು. ಇಲ್ಲಿಂದ ಆದಷ್ಟು ಬೇಗ ಹೋಗ್ತೀವಿ. ಏನು, ನೀವು ರಿಸರ್ಚ್ ಮಾಡ್ತೀರಾ? ಏನ್ ರಿಸರ್ಚ್ ಮಾಡ್ತೀರಾ? ನಾವು ಇಲ್ಲಿರುವ ಮಣ್ಣು, ಎಲೆ, ಹೀಗೆ ಏನಾದ್ರೂ ಒಂದು ವಸ್ತುನ ಕಲೆಕ್ಟ್ ಮಾಡಿ ಕೊಂಡೋಗ್ತೀವಿ. ನೀವು ಇಲ್ಲಿ ತನಕ ಬರ್ಲೇಬಾರ್ದಾಗಿತ್ತು. ಇನ್ನು ಇಲ್ಲಿಂದ ಹೋಗೋಕೆ ಚಾನ್ಸೇ ಇಲ್ಲ. ಅಯ್ಯೋ ದೇವ್ರೆ, ನೀವ್ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಇಲ್ಲಿ ರುದ್ರ ಅಂತ ಒಬ್ಬ ಇದ್ದಾನೆ. ಅವನಿಗೆ ಈ ಭೂಮಿ ಅವರನ್ನ ಕಂಡ್ರೇನೆ ಆಗಲ್ಲ. ಹಾಗಾಗಿ ಭೂಮಿಯಿಂದ ಇಲ್ಲಿಗೆ ಬಂದವರು ಯಾರು ಉಳ್ದೇ ಇಲ್ಲ. ಯಾಕೆ? ಅವನು ಏನ್ ಮಾಡ್ತಾನೆ? ಅವನು ಇಲ್ಲಿ ಎಲ್ರಿಗಿಂತ ದೊಡ್ಡ ಪ್ರಾಣಿ. ಅವನಿಗೆ ವಿಷಯ ಗೊತ್ತಾಗೋದಕ್ಕಿಂತ ಮುಂಚೆನೆ ಇಲ್ಲಿಂದ ಓಡೋಗಿ. ಸರಿ, ಹೋಗ್ತೀವಿ. ತುಂಬಾ ಧನ್ಯವಾದಗಳು ಹಕ್ಕಿ. ದದ್ದು ಮತ್ತು ಸಂಗಡಿಗರು ಭಯದಿಂದಲೇ ಸ್ಪೇಸ್ ಶಿಪ್ ಹತ್ತುವರು. ಹಲೋ ಮುಂಗುಲಿ ಸರ್, ಪ್ಲೀಸ್ ಇಲ್ಲಿಂದ ಗಾಡಿ ಮೇಲೆತ್ತಿ ನಮ್ಮನ್ನ ಕರ್ಸ್ಕೊಳ್ಳಿ. ಅದನ್ನೇ ಮಾಡ್ತಾ ಇದ್ದೀನಿ. ಬಟ್ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಸಿಸ್ಟಮ್ ಆಕ್ಸೆಸ್ ಆಗ್ತಿಲ್ಲ. ನೀವೇನು ಗಾಬರಿ ಆಗ್ಬೇಡಿ. ಸ್ವಲ್ಪ ಹೊತ್ತು. ಅಯ್ಯಯ್ಯೋ, ಗಾಬರಿ ಆಗ್ಬೇಡಿ ಅಂತ ಹೇಳ್ತಾನೆ ನಮ್ಮನ್ನ ಹೆದರಿಸ್ತಿದಿರಲ್ಲ ಸರ್. ಈಗ ಕನೆಕ್ಟ್ ಆಯ್ತು. ಸ್ಪೇಸ್ ಶಿಪ್ ಈಗ ಹಾರಾಡುತ್ತೆ. ಎಲ್ರೂ ಭದ್ರವಾಗಿರಿ. ಮುಂಗುಲಿ ಶಿಪ್ ಸ್ಟಾರ್ಟ್ ಮಾಡುವನು. ಆದ್ರೆ ಇಲ್ಲಿ ಅದು ಅಲುಗಾಡುವುದೇ ಇಲ್ಲ. ಸರ್, ಇದು ಯಾಕೆ ಅಲುಗಾಡ್ತಿಲ್ಲ? ಪ್ಲೀಸ್ ಏನಾದ್ರೂ ಮಾಡಿ. ಅಷ್ಟರಲ್ಲೇ ಸ್ಪೇಸ್ ಶಿಪ್ ಒಂದು ಸಲ ಮೇಲೇರುವುದು, ಮತ್ತೆ ನಿಂತು ಬಿಡುವುದು. ಸರ್, ಏನಾಯ್ತು? ಒಂದ್ಸಲ ಮೇಲೇರಿ ಈಗ ನಿಂತು ಬಿಟ್ಟಿದೆ. ಅಷ್ಟರಲ್ಲಿ ಜೋರಾಗಿ ನಗುವ ಸದ್ದು ಕೇಳಿಸುತ್ತದೆ. ಓ, ಏನದು ಸದ್ದು? ಯಾರದು? ರುದ್ರ ಸ್ಪೇಸ್ ಶಿಪ್ ಅನ್ನ ಕೈಯಲ್ಲಿ ಆಟಿಕೆ ತರ ಹಿಡಿದಿರುತ್ತಾನೆ. ಅವನು ಅದನ್ನ ಹಿಡಿದು ಎತ್ತಿದರಿಂದಲೇ ಅದು ಕಂಟ್ರೋಲ್ ಕಳೆದುಕೊಂಡು ಸ್ತಬ್ಧವಾಗಿರುತ್ತದೆ. ಏಯ್, ನನ್ನಿಂದ ತಪ್ಪಿಸ್ಕೊಂಡು ಓಡ್ಬಹುದು ಅಂತ ಅನ್ಕೊಂಡಿದೀರಾ? ಚಾನ್ಸೇ ಇಲ್ಲ. ಓ, ಇದು ರುದ್ರ ಅನ್ಸುತ್ತೆ. ಈಗೇನ್ ಮಾಡೋದು? ನಮ್ ಕತೆ ಮುಗೀತು. ರುದ್ರ ಅನ್ಸೋದೇನಿಲ್ಲ. ನಾನೇ ರುದ್ರ, ಈ ಗ್ರಹದ ಚಳುವಳಿಗಾರ. ನೀವು ಎಲ್ಲಿಂದಲೋ ಬಂದು ನಮ್ಮ ಗ್ರಹನ ಹಾಳು ಮಾಡೋ ಯೋಚನೆ ಮಾಡ್ತಿದ್ದೀರಾ. ಇಲ್ಲ, ನಾವು ಯಾವುದೇ ದುರುದ್ದೇಶ ಇಟ್ಕೊಂಡು ಬಂದಿಲ್ಲ. ನಾವು ರಿಸರ್ಚ್ ಮಾಡೋಕೆ ಮಾತ್ರ ಬಂದಿದ್ದು. ರಿಸರ್ಚ್ ಯಾಕೆ ಮಾಡ್ತೀರಂತ ನನ್ಗೊತ್ತು. ಮುಂದೆ ನಿಮ್ಮ ಭೂಮಿ ನಾಶ ಆಗೋ ಹೊತ್ತಿಗೆ ಎಲ್ರೂ ಇಲ್ಲಿಗೆ ಬಂದು ಸೆಟ್ಲ್ ಆಗೋ ಪ್ಲಾನ್ ನಿಮ್ದು. ಅದಕ್ಕೆ ನೀವು ಬೇರೆ ಬೇರೆ ವಾಸಯೋಗ್ಯ ಗ್ರಹಗಳನ್ನ ಹುಡುಕ್ತಾ ಇದ್ದೀರಾ. ಒಂದರ್ಥದಲ್ಲಿ ಅದು ನಿಜ. ನಾವು ಮುಂದಕ್ಕೆ ಸೇಫ್ ಆಗಿರಲು ಯೋಚನೆ ಮಾಡ್ತಾ ಇದ್ದೀವಿ. ಮೊದಲು ನಿಮ್ಮ ಭೂಮಿಯನ್ನ ಕಾಪಾಡಿ, ಮರಗಿಡಗಳನ್ನ ಬೆಳೆಸಿ, ನೀರು ಉಳಿಸಿ, ಕಸಗಡ್ಡೆಗಳನ್ನ ನೀರಿಗೆಷ್ಟು ಪರಿಸರ ಮಾಲಿನ್ಯ ಮಾಡಬೇಡಿ. ಹೀಗೆ ಮಾಡ್ತಾ ಇದ್ರೆ ನಿಮ್ಗೆ ಇರೋದಿಕ್ಕೆ ಜಾಗನೇ ಇರಲ್ಲ. ನಿಮ್ಮ ಸಂತತಿ ನಾಶ ಆಗುತ್ತೆ. ನಮ್ಗೆ ಈ ಗ್ರಹದಲ್ಲಿ ನೆಮ್ಮದಿಯಾಗಿ ಇರಲು ಬಿಡಿ. ನೀವು ಆಗಾಗ ಬಂದು ಹೋಗೋಕೆ ನಮ್ದೇನೋ ಅಭ್ಯಂತರ ಇಲ್ಲ. ನಮ್ಮನ್ನ ಕ್ಷಮಿಸಿ ರುದ್ರ ಸರ್, ನಿಮ್ಮ ಮಾತಿಗೆ ಅರ್ಥವಿದೆ. ನಮ್ಮ ತಪ್ಪನ್ನ ತಿದ್ಕೋತೀವಿ. ಸರಿ, ಮತ್ತೆ ಈ ತರ ತಪ್ಪು ಮಾಡಬೇಡಿ. ನಾವು ಒಳ್ಳೆ ಸಂಬಂಧ ಇಟ್ಕೊಳ್ಳೋಣ, ಶಿಸ್ತಿನಲ್ಲಿ ಬದುಕೋಣ ಅಷ್ಟೇ. ನೀವಿನ್ನು ಹೊರಡಿ.
ಎಲ್ಲರೂ ರುದ್ರನಿಗೆ ಧನ್ಯವಾದ ಹೇಳುವರು. ಅನಾಮಿಕ ಗ್ರಹದಿಂದ ಹೊಸ ಪಾಠ ಕಲಿತು ಭೂಮಿಗೆ ಹಿಂದಿರುಗುವರು.